ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಯೊಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಗೊತ್ತೇ ಇದೆ ಎಲ್ರಿಗೂ ಕೂಡ ರಕ್ಷಾಬಂಧನ. ಇವತ್ತು ಎಲ್ರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ. ನನ್ನ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಎಲ್ರಿಗೂ ಕೂಡ ರಕ್ಷಾಬಂಧನ. ಎಲ್ರಿಗೂ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಮಹದೇಶ್ವರ ಅಂತ ಕೇಳ್ಕೊತೀನಿ. ನಾನು ಮಾರ್ನಿಂಗ್ಗೆ ಬೇಗನೆ ಎದ್ದಿದೆ. ಇವತ್ತು ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆ ಕೂಡ ಆಯಿತು. ನಾವಿನ್ನು ಕೂಡ ಡ್ಯೂಟಿಗೆ ಹೋದ್ರು. ನನ್ನ ಮಗ ದೊಡ್ಡವನು ಕೂಡ ಸ್ಕೂಲ್ಗೆ ಹೋದ. ಚಿಕ್ಕವನಿಗೆ ಇವತ್ತು ರಜಾ. ಯಾಕೆ ಅಂತ ಹೇಳಿದ್ರೆ ರಕ್ಷಾಬಂಧನ ಅಲ್ವಾ, ಅದಕ್ಕೋಸ್ಕರ ರಜಾ. ಇವತ್ತು ಚಿಕ್ಕವನಿಗೆ ಮನೇಲೇ ಇದ್ದಾನೆ. ಇವಾಗ ತಿಂಡಿ ತಿಂತಾ ಇದ್ದಾನೆ. ಪೂಜೆನೂ ಕೂಡ ಆಯಿತು. ಈ ರೀತಿ ಪೂಜೆ ಮಾಡಿದ್ದೀನಿ. ಇವತ್ತು ಹುಣ್ಮೆ ಬೇರೆ ಅಲ್ವಾ, ಅದಕ್ಕೋಸ್ಕರ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆನೂ ಕೂಡ ಮುಗಿಸಿದ್ದೀನಿ. ತಿಂಡಿಗೆ ಬಂದು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಮತ್ತು ಮೊಸರನ್ನ. ರಾತ್ರಿ ಚಪಾತಿ ಮಾಡಿದ್ದೆ. ಅದು ಕೂಡ ಸ್ವಲ್ಪ ಚಪಾತಿ ಇತ್ತು, ಒಂದೆರಡು ಚಪಾತಿ ಇತ್ತು. ಅದಕ್ಕೋಸ್ಕರ ಪುಳಿಯೋಗರೆ ಮೊಸರನ್ನ ಎರಡು ಕೂಡ ಮಾಡ್ಕೊಂಡಿದ್ದೆ. ಇವತ್ತೆಲ್ಲ ಹೇಗಿರ್ತೀವಿ ಅಂತ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಈ ವಿಡಿಯೋ, ಪೂರ್ತಿ ವಿಡಿಯೋನ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತು ರಕ್ಷಾಬಂಧನ. ನನ್ನ ತಮ್ಮ ಗೊತ್ತೇ ಇದೆ ಶಬರಿಮಲೆಗೆ ಹೋಗಿದ್ರು. ಬೆಳಗ್ಗೆ ಮಾರ್ನಿಂಗೇ ಬಂದಿದ್ದಾರೆ ಅಂತ ಅನ್ಕೋತೀನಿ. ಬೆಳಗಿನ ಜಾವ ಬರ್ತಾರೆ ಅಂತ ಅಮ್ಮ ಕೂಡ ಹೇಳಿದರು. ಅದಕ್ಕೋಸ್ಕರ ನಾನು ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ದೀನಿ. ತಮ್ಮನಿಗೆ ರಾಖಿ ಕಟ್ಟಬೇಕಲ್ವ. ಅಣ್ಣ ಊರಲ್ಲಿದ್ದಾನೆ. ಊರಲ್ಲಿ ಅಣ್ಣ ಮಧ್ಯದಲ್ಲಿ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಊರಿಗೆ ಹೋದರೆ ಅವನಿಗೆ ಕಟ್ತೀನಿ. ವರಲಕ್ಷ್ಮಿ ಹಬ್ಬದ ದಿನವೇ ಕಟ್ಟಬೇಕಾಗಿತ್ತು. ಆದರೆ ಅದು ಮರ್ತೋಯ್ತು ನನಗೆ ತೊಗೊಂಡೋಗೋದು. ಸೋಮವಾರ ಇರೋದಲ್ವ ರಕ್ಷಾಬಂಧನ ಅಂತ ಹೇಳಿ ಸುಮ್ಮನೆ ಅದೇ. ಇಲ್ಲ ಮಧ್ಯದಲ್ಲಿ ಯಾವಾಗಲೂ ಕಟ್ತೀನಿ, ಇಲ್ಲ ಅಂತಂದರೆ ಗೌರಿ ಹಬ್ಬಕ್ಕೆ ಅಣ್ಣಂಗೆ ಕಟ್ತೀನಿ. ಇವಾಗ ತಮ್ಮನಿಗೆ ಕಟ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಶಾವಿಗೆ ಪಾಯಸನ ಮಾಡ್ಕೋತಾ ಇದ್ದೀನಿ. ಶಾವಿಗೆ ಪಾಯಸನ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡ್ತೀನಿ. ಇಲ್ಲಿಗೆ ಬರ್ತೀನಿ ಅಂದರೆ ಇಲ್ಲಿಗೆ ಬಂದಮೇಲೆ ಕಟ್ತೀನಿ, ಇಲ್ಲಾಂದರೆ ನಾನೇ ಕೂಡ ಅಲ್ಲಿಗೆ ಹೋಗ್ತೀನಿ. ಹೇಗಾಗುತ್ತೆ ಹಾಗೆ ಮಾಡ್ತೀನಿ. ಇನ್ನೊಂದು ವಿಷಯನ ನಾನು ಕೇಳ್ಕೊತೀನಿ. ಪ್ಲೀಸ್ ನಿಮ್ಮ ಈ ಅಕ್ಕ ತಂಗಿಗೆ ನೀವು ಒಂದು ಈ ರಕ್ಷಾಬಂಧನಕ್ಕೆ ಏನಾದರೂ ಗಿಫ್ಟ್ ಕೊಡಬೇಕು, ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಪ್ಲೀಸ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಅದೇ ನೀವು ನನಗೆ ಕೊಡುವ ದೊಡ್ಡ ಉಡುಗೊರೆ ಈ ರಕ್ಷಾಬಂಧನಕ್ಕೆ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ಲೀಸ್ ಆದಷ್ಟು ನನ್ನ ವಿಡಿಯೋಗೆ ವ್ಯೂಸ್ನ ಕೊಡಿ ಅಂತ ಕೇಳ್ಕೊತೀನಿ. ಇದು ನನಗೆ ನೀವು ಕೊಡೋ ಒಂದು ದೊಡ್ಡ ಉಡುಗೊರೆ ಈ ರಕ್ಷಾಬಂಧನಕ್ಕೆ ಅಂತ ಕೇಳ್ಕೊತೀನಿ. ಇವಾಗ ಶಾವಿಗೆ ಪಾಯಸನ ಮಾಡ್ತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನೊಬ್ರಿಗೂ ಕೂಡ ರಾಖಿನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಗುತ್ತಾ ಕಟ್ಟೋಕ್ಕೆ, ಇಲ್ಲ ಅಂತ ನೋಡೋಣ. ಓಕೆ, ಹೀಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಫಸ್ಟ್ ಶಾವಿಗೆ ಪಾಯಸನ ಮಾಡಿಟ್ಕೊಬಿಡ್ತೀನಿ. ಶಾವಿಗೆ ಪಾಯಸ ರೆಡಿ ಆಗ್ತಾ ಇದೆ ನೋಡಿ. ಇಲ್ಲಿ ರೆಡಿ ಆಗ್ತಾ ಇದೆ. ಏನೂ ಕೂಡ ಮಾಡೋಕ್ಕಾಗಲಿಲ್ಲ. ಸಾಕು ಶಾವಿಗೆ ಪಾಯಸನೇ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇವತ್ತು ಎಲ್ರಿಗೂ ಕೂಡ ಏನೋ ಒಂಥರ ಖುಷಿ. ಯಾಕೆ ಅಂತ ಹೇಳಿದ್ರೆ ರಕ್ಷಾಬಂಧನ ಅಂತ ಹೇಳಿದ್ರೆ ಅದು 7 ಜನ್ಮದ ಅನುಬಂಧ ಅಂತ ಹೇಳ್ತಾರೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡ ಇರೋರು ಭಾಗ್ಯವಂತರು ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಭಾಗ್ಯವಂತೆ ಅಂತ ಕೂಡ ನಾನು ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ತಂಗಿ ಇಲ್ಲ, ಆದರೆ ತಂಗಿಯಾಗಿ ನನ್ನ ಬೆಸ್ಟಿ ಇದ್ದಾಳೆ. ಅವಳೇ ನನಗೆ ತಂಗಿ, ಫ್ರೆಂಡ್ ಎಲ್ಲ ಕೂಡ ಅವಳು ನನ್ನ ಬೆಸ್ಟಿ ಇದ್ದಾಳೆ. ಹಾಗಾಗಿ ನಾನು ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರನ್ನೂ ಕೂಡ ಪಡೆದಿದ್ದೀನಿ ಅನ್ನೋಕ್ಕೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಜಕ್ಕೂ ಭಾಗ್ಯವಂತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅಪರೂಪ ಈ ಥರ ಸಿಗೋದು. ಅಣ್ಣ ಇದ್ದರೆ ತಮ್ಮ ಇರಲ್ಲ, ಅಕ್ಕ ಇದ್ರೆ ತಂಗಿ ಇರಲ್ಲ, ಆ ಥರ. ನನಗೆ ಎಲ್ಲರೂ ಕೂಡ ಇದ್ದಾರೆ. ನನಗೆ ನನ್ನ ಬೆಸ್ಟಿ, ನನ್ನ ಫ್ರೆಂಡು ಕೂಡ, ಮತ್ತು ನನಗೆ ತಂಗಿನೂ ಕೂಡ. ಅವಳು ಕೂಡ ನನಗೊಂದು ಅದು ಏನಂತ ಹೇಳ್ತಾರೆ ಅಂದರೆ ಅವಳು ನನಗೆ ಒಂದು ತಾಯಿ ಪ್ರೀತಿನ ಕೊಡ್ತಾಳೆ. ಏನಾದರೂ ತಪ್ಪಿದರೆ ಇದು ಆಗಲ್ಲ ಹೀಗಲ್ಲ ಅಂತ ಹೇಳ್ಕೊಡ್ತಾಳೆ. ಹಾಗಾಗಿ ಅವಳು ತುಂಬ ಅಂದರೆ ತುಂಬಾ ಪ್ರೀತಿ ಕೊಡ್ತಾಳೆ. ಅದಕ್ಕೋಸ್ಕರ ಅವಳು ನನಗೆ ಬೆಸ್ಟಿನೂ ಕೂಡ, ಹಾಗೆ ತಂಗಿನೂ ಕೂಡ.
ಮತ್ತು ನನ್ನ ಅಕ್ಕದಿರ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ನನ್ನ ಅಕ್ಕದಿರ್ ನಿಜಕ್ಕೂ ನಾನು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀನಿ ನನ್ನ ಅಕ್ಕದಿರನ್ನ ಪಡೆಯೋಕ್ಕೆ. ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂದರೆ ನನ್ನ ಅಕ್ಕದಿರು ನನಗೆ ನಿಜ ನನ್ನ ಎರಡನೇ ತಾಯಿದಿರ ಥರ ನನಗೆ ಅಕ್ಕದಿರು. ಹಾಗೆ ಭಾವದಿರು ಕೂಡ ನನಗೆ ತುಂಬಾ ಪುಣ್ಯ ಮಾಡಿದ್ದೀನಿ. ನಾನು ಅಂಥ ಭಾವದಿರನ್ನ ಪಡೆಯೋಕ್ಕೆ ನನಗೆ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ನಿಜಕ್ಕೂ ಕೂಡ ನನಗೆ ನನ್ನ ಭಾವದಿರು ತುಂಬಾ ಒಳ್ಳೆ ಭಾವದಿರು ಅಂತ ಹೇಳ್ಕೊಬೋದು. ನನಗೆ ಅವರಿಬ್ಬರು ಕೂಡ ನನಗೆ ತಂದೆ ಸ್ಥಾನನ ತುಂಬ್ತಾರೆ. ನನಗೆ ತಂದೆ ಇಲ್ಲ, ಆ ಸ್ಥಾನನ ಅವರು ತುಂಬ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು ತಮ್ಮನ ಬಗ್ಗೆ ಹೇಳ್ಕೋಬೇಕು ಅಂತ ಹೇಳಿದ್ರೆ ತಮ್ಮನೂ ಕೂಡ ತುಂಬ ಒಳ್ಳೆಯವನು. ಏನಾದರೂ ಕಷ್ಟ ಅಂದರೆ ಏನಾದರೂ ಇದ್ದರೆ ಬಂದು ಮಾಡಿಕೊಡ್ತಾನೆ. ಇನ್ನು ಅಣ್ಣನ ಬಗ್ಗೆ ಹೇಳಬೇಕು ಅಂತಂದರೆ ಅಣ್ಣನೂ ಕೂಡ ತುಂಬ ಒಳ್ಳೆಯವನು. ನಮ್ಮನ್ನ ತುಂಬ ಪ್ರೀತಿ ಮಾಡ್ತಾನೆ, ತುಂಬ ಕೇರ್ ತಗೋತಾನೆ. ಹಾಗಾಗಿ ನಾನು ನಿಜಕ್ಕೂ ಪುಣ್ಯವಂತೆ ಅಂತ ಹೇಳ್ಕೋಬೇಕು. ನನಗೆ ಜಾಸ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕದಿರನ್ನ ನಾನು ತುಂಬ ಪ್ರೀತಿಸ್ತೀನಿ. ನನ್ನ ಅಕ್ಕದಿರನ್ನ ತುಂಬ ನಾನು ಗೌರವಿಸ್ತೀನಿ. ಅವರು ನನಗೆ ಒಂದು ತಾಯಿ ಪ್ರೀತಿನ ಕೊಡ್ತಾರೆ ಅಂತ ಹೇಳ್ತೀನಿ. ನನ್ನ ಬೆಸ್ಟಿ ಮತ್ತು ನನ್ನ ಅಕ್ಕದಿರಿಬ್ಬರು ಕೂಡ ನಾನೇನಾದರೂ ಒಂದು ತಪ್ಪು ಮಾಡಿದರೆ ಇದು ಹೀಗೆ ಮಾಡಿದೆಯಲ್ಲ, ಇದು ತಪ್ಪು, ಈ ಥರ ಮಾಡಬೇಕು ಅಂತ ಕೂಡ ಹೇಳ್ತಾರೆ ನನಗೆ. ಅದಕ್ಕೋಸ್ಕರ ನಾನು ಏನಾದರೂ ತೊಗೋಬೇಕು ಅಂದರೂ ಅವರು ಕೂಡ ಬರ್ತಾರೆ. ಈ ಥರ ತಗೋ, ಈ ಥರ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಪ್ರೀತಿ ಕೊಡ್ತಾರೆ. ಒಂದು ದಿನ ಅವರು ನನ್ನ ಜೊತೆ ಫೋನಲ್ಲಿ ಮಾತಾಡಿಲ್ಲ ಅಂತಂದರೆ ಇರೋಕ್ಕಾಗಲ್ಲ. ಅವರಾದರೂ ಸರಿ, ನಾನಾದರೂ ಸರಿ ಕಾಲ್ ಮಾಡಿ ಮಾತಾಡಲೇಬೇಕು. ಇನ್ನು ಎರಡನೇ ಅಕ್ಕನ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ಅವಳ ಜೊತೆ ಅಂತೂ ನಾನು ಸಿಕ್ಕಾಪಟ್ಟೆ ಮಾತಾಡ್ತೀನಿ. 1 ಅವರ್ 2 ಅವರ್ ಮಾತಾಡ್ತೀನಿ ದಿನ ಕೂಡ. ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ನವೀನ್ ಹೇಳ್ತಾ ಇರ್ತಾರೆ, ಏನು ಮಾತಾಡ್ತೀರಾ, ದಿನ ಮಾತಾಡ್ತಾ ಇರ್ತೀರಲ್ಲ, ಏನು ಮಾತಾಡ್ತಿರ್ತೀರಾ ಅಂತ ಹೇಳ್ತಾರೆ. ಹಾಗೆ ನೀವು ಇನ್ನೊಂದು ನನಗೆ ನೀವು ತಿಳಿಸ್ಬೇಕು, ನನ್ನ ಫ್ಯಾಮಿಲಿ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ನಾನು ವರಮಹಾಲಕ್ಷ್ಮಿ ಹಬ್ಬದನ್ನು ಕೂಡ ಹಾಕಿದ್ದೆ. ನಾನು ಅಮ್ಮನ ಮನೆಗೆ ಹೋಗಿದ್ದು, ಅಲ್ಲೆಲ್ಲ ಹಬ್ಬ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಫ್ಯಾಮಿಲಿ ಹೇಗಿತ್ತು, ನಮ್ಮ ಅನುಬಂಧ ಹೇಗಿತ್ತು, ನಮ್ಮ ಬಾಂಧವ್ಯ ಹೇಗಿತ್ತು ಅಂತ ನೀವು ತಿಳಿಸಿ. ಈಗ ಆಗ್ತಾಯಿದೆ ನೋಡಿ, ಉಪ್ಪು ಬರ್ತಾ ಇದೆ. ಸ್ವಲ್ಪ ಅದನ್ನೆಲ್ಲ ಸರಿ ಮಾಡ್ಕೊಬಿಡ್ತೀನಿ. ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾನು ಎದುರುಗಡೆ ಮನೆ ದೀಪಣ್ಣಗೂ ಕೂಡ ರಾಖಿನ ಕಟ್ತೆ. ಜೊತೆಲಿ ಹುಟ್ರೆ ಮಾತ್ರ ಅಣ್ಣ ತಂಗಿ ಏನಂತಲ್ಲ, ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೋ ಅದು ಕೂಡ ಅಣ್ಣ ತಂಗಿ ಬಾಂಧವ್ಯ ಇದ್ದೇ ಇರುತ್ತೆ. ಎದುರುಗಡೆ ಮನೆ ದೀಪಣ್ಣಗೂ ಕೂಡ ರಾಖಿನ ಕಟ್ತೆ. ಯಾವುದೇ ಥರ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ಪಾಪ ಅವರು ಕೂಡ ಡ್ಯೂಟಿಗೆ ಹೊರಟಿದ್ರು. ಆವಾಗಲೇ ಆಲ್ರೆಡಿ ಟೈಮ್ ಆಗೋಗಿತ್ತು. ಅದಕ್ಕೋಸ್ಕರ ಫೋಟೋ ಮಾತ್ರ ತೊಗೊಂಡಿದ್ದೀನಿ. ಫೋಟೋನ ಆ್ಯಡ್ ಮಾಡ್ತೀನಿ. ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ, ಇಲ್ಲೇ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ನನ್ನ ತಮ್ಮ ಶಬರಿಮಲೆಯಿಂದ ಮಲಗಿದಾರಂತೆ. ಏಕೆಂದರೆ ನಿದ್ರೆ ಇಲ್ವಲ್ಲ, ಅವರೇ ವೆಹಿಕಲ್ ಓಡಿಸ್ಕೊಂಡು ಹೋಗಿದ್ದಲ್ವ, ಅದಕ್ಕೋಸ್ಕರ ನಿದ್ರೆ ಇಲ್ವಲ್ಲ, ಅದಕ್ಕೋಸ್ಕರ ಮಲಗಿದಾರಂತೆ. ಆಮೇಲಿಂದ ಹೋಗಿ ಅವ್ರಿಗೂ ಕೂಡ ರಾಖಿ ಕಟ್ತೀನಿ. ಆದರೆ ಸಂಜೆ ಹೋಗ್ತೀನಿ, ಇಲ್ಲಾಂತಂದರೆ ಇವಾಗ ಏನಾದರೂ ಎದ್ದವನೇ ಅಂತ ಹೇಳಿದ್ರೆ ಹೋಗಿ ರಾಖಿನ ಕಟ್ಬಿಟ್ಟು ಬರ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ಇವತ್ತು ಹುಣ್ಮೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ಕೂಡ ರೆಡಿ ಮಾಡಿದರು. ನಾನು ಫೋನ್ ತೊಗೊಂಡೋಗಿರಲಿಲ್ಲ, ಅದಕ್ಕೋಸ್ಕರ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ. ಇವಾಗ ಹೊಟ್ಟೆ ತುಂಬ ಹಸುವಾಗ್ತಾ ಇದೆ, ತಿಂಡಿ ತಿಂತೀನಿ. ತಿಂಡಿ ತಿಂದ್ಬಿಟ್ಟು ನೋಡೋಣ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಆಗ ಮಾಡೋಣ. ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದಾವೆ, ಎಲ್ಲ ತೊಳೆದ್ಬಿಟ್ಟು ನೋಡ್ತೀನಿ. ಅಲ್ಲಿಗೆ ಹೋಗೋಕ್ಕಾದ್ರೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ಖೀರಂತೂ ನೋಡಿ ಸೂಪರಾಗಿ ಬಂದಿದೆ. ಶಾವಿಗೆ ಪಾಯಸ ಅಂತೂ ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಖುಷಿ ಆಯಿತು ನನಗೂ ಕೂಡ. ಎದುರುಗಡೆ ಮನೆ ಅಣ್ಣಂಗೆ ರಾಖಿ ಕಟ್ಟಿದ್ದು, ಆದರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ನನ್ನ ಮಗನ ಬಾ ಅಂತ ಕರೆದೆ, ಅವನು ಹೊರಗಡೆ ಇದ್ದ, ಬರಲಿಲ್ಲ. ಯಾಕೆಂದರೆ ಅವ್ನಿಗೆ ರಜಾ ಅಲ್ವಾ, ಇವತ್ತು ಮನೇಲೇ ಇದ್ದ. ಅವ್ನು ಬರಲಿಲ್ಲ, ಬೇಜಾರಾಯಿತು. ವಿಡಿಯೋ ಮಾಡ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು. ಓಕೆ, ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಈಗ ಫೈನಲಿ ತಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಮಲಗಿದ್ರಂತೆ ಎದ್ದು, ಏಕೆಂದರೆ ನಿದ್ದೆ ಇರಲಿಲ್ವಲ್ಲ, ಅದಕ್ಕೋಸ್ಕರ ಮಲಗಿದ್ರಂತೆ. ಇವಾಗ ಎದ್ದಿದ್ದಾರಂತೆ. ಅದಕ್ಕೆ ಅಮ್ಮ ಫೋನ್ ಮಾಡಿದರು, ಇನ್ನು ಸಾಯಂಕಾಲ ಹೋದರೆ ಬರಲ್ವಂತೆ, ಲೇಟ್ ಆಗುತ್ತಂತೆ, ಬಾ ತಾಯಿ ಅಂತ. ಅದಕ್ಕೋಸ್ಕರ ಈಗ ನಾನು ಹೋಗೋಷ್ಟೊಳಗೆ ಹೋಗದೇ ಇದ್ದರೆ ಸಾಕು. ಇನ್ನು ಸ್ನಾನಕ್ಕೂ ಕೂಡ ಹೋಗಿಲ್ವಂತೆ, ತಿಂಡಿ ತಿನ್ಕೊಂಡು ಮತ್ತೆ ಮಲ್ಕೊಂಡಿರೋದು ಅಂತ ಎಲ್ಲನೂ ಕೂಡ ತಗೊಂಡಿದ್ದೀನಿ. ಹೋಗಿ ತಮ್ಮನಿಗೂ ಕೂಡ ರಾಖಿ ಕಟ್ಬಿಟ್ಟು ಬರೋಣ ಅಂತ. ಇನ್ನು ನನಗೂ ಕೂಡ ಟೈಮ್ ಆಗಲ್ಲ, ಅದಕ್ಕೋಸ್ಕರ ಅವನು ಒಂಥರ ಬಿರ್ಗಾಳಿ ಹಂಗೆ ಬರ ಅಂತ ನಾವು ಹೇಳೋದೇ ಒಂದು, ಅವ್ನು ಮಾಡೋದೇ ಒಂದು, ಬಿರ್ಗಾಳಿ ಹಂಗೆ ಹೊರಟೋಗ್ಬಿಡ್ತಾನೆ. ಅದಕ್ಕೋಸ್ಕರ ಇನ್ನು ಹೋದರೆ ಅವ್ನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಏಕೆಂದರೆ 3 ದಿನದಿಂದ ಇರಲಿಲ್ವಲ್ಲ, ಅದಕ್ಕೋಸ್ಕರ ಅವ್ರಿಗೂ ಏನಾದ್ರು ಕೆಲಸ ಇರುತ್ತಲ್ವ, ಅದಕ್ಕೋಸ್ಕರ ಈಗಲೇ ಹೋಗಿ ಕಟ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನೋಡೋಣ, ಇದ್ದರೆ ಸಾಕಪ್ಪ ಅಂತ ಅನಿಸ್ತಿದೆ. ಮತ್ತೆ ಹೋಗೋಕ್ಕಾಗಲ್ಲ ಸಂಜೆ,
ಇನ್ನು ರಾತ್ರಿ ಅವ್ನು ಬರೋದೇ ಲೇಟು, 8 ಗಂಟೆ 9 ಗಂಟೆ ಆದರೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಇದ್ರೆ ಸಾಕಪ್ಪ ಅಂತ ಅನಿಸ್ತೈತೆ. ಅಲ್ಲಿ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಹೊರಡ್ತಾ ಇದ್ದೀನಿ. ಬಿಸಿಲು ಬೇರೆ ಅದೇ, ಏನೂ ಮಾಡೋಕ್ಕಾಗಲ್ಲ. ಬಿಸಿಲಿದ್ರೂ ಹೋಗ್ತೀನಿ. ಆಮೇಲೆ ಅಂತ ಅಂದ್ಕೊಂಡ್ರೆ ಆಗಲ್ಲ, ಬಿಸಿಲಿದ್ರೂ ಇರುತ್ತೆ. ಅದಕ್ಕೋಸ್ಕರ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಈ ಟೈಮಲ್ಲಿ ಚಳಿ ಆಗಬೇಕು ಫ್ರೆಂಡ್, ಆದರೆ ಸಿಕ್ಕಾಪಟ್ಟೆ ಬಿಸಿಲು. ಏನಕ್ಕೆ ಅಂತ ಗೊತ್ತಿಲ್ಲ. ಚಳಿ ಅಂತೂ ಆಗಲ್ಲ ಅನ್ಸುತ್ತೆ. ಸೆಕೆ ಅಂತೂ ಸಿಕ್ಕಾಪಟ್ಟೆ ಸೆಕೆ ಐತೆ. ಫೈನಲಿ ಹೊರಡೋಣ. ಇನ್ನು ನಾನು ತಮ್ಮನ ಮನೆಗೆ ಹೋದೆ. ಅವನಿಗೂ ಕೂಡ ರಾಖಿ ಎಲ್ಲ ಕಟ್ಟೋಕ್ಕೆ ರೆಡಿ ಮಾಡಿಕೊಂಡೆ. ನಾವು ಹೋದರೂ ಕೂಡ ಇನ್ನೂ ಸ್ನಾನ ಏನೂ ಮಾಡಿರಲಿಲ್ಲ, ಏಕೆಂದರೆ ಅವರು ಅಯ್ಯಪ್ಪ ಸ್ವಾಮಿಯಿಂದ ಬಂದಿದ್ದೆ ನೈಟ್ ಆಗಿತ್ತಂತೆ. ಅದಕ್ಕೋಸ್ಕರ ಮಲಗೆ ಇದ್ದ, ಏಕೆಂದರೆ ಅವರೇ ಗಾಡಿ ಎಲ್ಲ ಓಡಿಸ್ಕೊಂಡು ಹೋಗಿದ್ದಲ್ವ, ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿರುತ್ತೆ ಅಂತ ಹೇಳಿ ಅವನಿನ್ನೂ ಕೂಡ ಮಲ್ಕೊಂಡಿದ್ದ. ಹಾಗಾಗಿ ಎದ್ದು ಲೇಟಾಗಿ ಸ್ನಾನ ಮಾಡ್ದ. ಅವನು ಎದ್ದು ಸ್ನಾನ ಬರೋ ತನಕ ನಾನು ಅಲ್ಲೇ ಕೂತಿದ್ದು. ಅವನಿಗೂ ಕೂಡ ರಾಖಿ ಎಲ್ಲ ಕಟ್ಟಿದೆ. ಅವನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪ ಎಲ್ಲ ಹಚ್ಚಿ ಎಲ್ಲ ಆದಮೇಲೆ ಬಂದು ಕೂತ್ಕೊಂಡ. ಹಾಗಾಗಿ ಅವನಿಗೆ ರಾಖಿ ಎಲ್ಲ ಕಟ್ಟಿದೆ. ಒಳ್ಳೆಯದಾಗಲಿ, ಚೆನ್ನಾಗಿರಲಿ, ಅವನು ಯಾವುದೇ ಕೆಲಸ ಮಾಡಿದ್ರು ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ರಾಖಿನ ಕಟ್ಟಿದೆ. ಈ ರಾಖಿ ಹಬ್ಬ ವರ್ಷಕ್ಕೊಂದ್ಸಲ ಬರೋದು. ಇನ್ನೂ ಕೂಡ ಅಣ್ಣ ತಂಗಿನ, ಅಕ್ಕ ತಮ್ಮನ ಬಾಂಧವ್ಯನ ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಹೇಳಿ ನಾನು ರಾಖಿನ ಕಟ್ಟಿದೆ. ಅವನ ಮಗ ಅಂತೂ ಅವ್ನು ಬಿಟ್ಟು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಏನೋ ಮಾಡ್ತಾವ್ರೆ, ಏನೋ ಇದು ಮಾಡ್ತಾವ್ರೆ ಅಂತ ಹೇಳಿ ಅವನ ಹತ್ರನೇ ಕೂತಿದ್ದ. ಹಾಗಾಗಿ ಅವನು ಕೂರಿಸ್ಕೊಂಡು ಅವನು ರಾಖಿನ ಕಟ್ಟಿಸ್ಕೊಂಡ. ಅದು ನಾನು ಮಾಡ್ತಾಯಿದ್ರೆ ನೋಡ್ತಾ ಸುಮ್ಮನೆ ಕೂತಿತ್ತು. ಇನ್ನು ಅವನಿಗೆ ರಾಖಿ ಎಲ್ಲ ಕಟ್ಟು ನಾನು ಅಲ್ಲಿ ಇನ್ನೂ ಇರೋಕ್ಕಾಗಲಿಲ್ಲ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗಿತ್ತು. ನವೀನ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬೇಗ ಬಂದಿದ್ದರು. ಅವನಿಗೆ ರಾಖಿ ಎಲ್ಲ ಕೊಟ್ಟು ನಾನು ಹೊರಟಿ ಮನೆಗೆ ಬಂದುಬಿಟ್ಟೆ, ಏಕೆಂದರೆ ಮಳೆ ಬರೋ ಥರ ಇತ್ತು. ಮೇಲೆಲ್ಲ ಬಟ್ಟೆ ಹಾಕಿದ್ದೆ. ಅದಕ್ಕೋಸ್ಕರ ನಾನು ಅಲ್ಲೇ ಇದ್ದರೆ ಕೂತ್ಕೊಂಡು ಟೈಮೆಲ್ಲ ಇದು ಮಾಡಿದ್ರೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಮನೆಗೆ ಹೊರಟಿ ಬಂದುಬಿಟ್ಟೆ. ನವೀನ್ ಕೂಡ ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತಲೇ ಬಂದಿದ್ದರು. ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದರು. ಹಾಗೆ ತಮ್ಮಂಗೂ ಕೂಡ ರಾಖಿ ಎಲ್ಲ ಕಟ್ಬಿಟ್ಟು ಬಂದೋ. ಯಾಕೆ ಅಂತ ಹೇಳಿದ್ರೆ ಮೋಡ ಫುಲ್ ಎಲ್ಲ ಕೌಂಚ್ಕೊಬಿಡ್ತು. ಮೋಡ ಅಂದರೆ ಅಂತಿಂಥ ಮೋಡ ಅಲ್ಲ. ನಾವು ಅಂದ್ಕೊಂಡ್ವಿ ಮಳೆ ಬಂದರೆ ಅಂತಿಂಥ ಮಳೆ ಬರಲ್ಲ ಅಂತ. ಹಂಗೆ ಸಕ್ಕತ್ತಾಗಿ ಉಯ್ತೈತೆ ಮಳೆ ಮಾತ್ರ. ಜೋರು ಮಳೆ ಬಂದಿದೆ. ನಾವು ಬಂದಿದ್ದಕ್ಕೂ ಮಳೆ ಸ್ಟಾರ್ಟ್ ಆಗಿದ್ದಕ್ಕೂ ಒಂದೇ ಆಯಿತು. ಮೇಲೆ ಬಟ್ಟೆ ಒಣಗಾಕಿದ್ದೆ ಅಷ್ಟರಲ್ಲಿ ನನ್ನ ಮಗ ಸ್ಕೂಲಿಂದ ಬಂದು ಎತ್ಕೊಂಡಿದ್ದ. ಇದು ಪ್ರಸಾದ ಗೊತ್ತಲ್ಲ, ನನ್ನ ತಮ್ಮ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದು ಅದು ಪ್ರಸಾದ. ಇನ್ನೇನು ತಂದಿಲ್ಲ, ಈ ಪ್ರಸಾದ ಒಂದೇ ತಗೊಬಂದಿರೋದು. ಏಕೆಂದರೆ ಇದೇ ಅಲ್ಲಿ ಪ್ರಸಾದ, ಅಂದರೆ ಮೇನ್ ಇದೆ ಪ್ರಸಾದ. ಇದು ರೀ ಏನಂತಾರೆ ಇದಕ್ಕೆ ರೀ ಪ್ರಸಾದಕ್ಕೆ ಏನೋ ಹೇಳ್ತಾರೆ ಪಾಪು ರೀ. ಈ ಪ್ರಸಾದಕ್ಕೆ ಏನು ಹೇಳ್ತಾರೆ? ಈ ಪ್ರಸಾದಕ್ಕೆ ಇವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ನಂಗೆ ನಿಜ ಗೊತ್ತಿಲ್ಲ ಏನು ಅಂತ. ಆದರೆ ಅಯ್ಯಪ್ಪ ಸ್ವಾಮಿದು ಏನೋ ಹೇಳ್ತಾರೆ, ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸರಿಯಾಗಿ. ಇದನ್ನು ನಾವು ಜೇನುತುಪ್ಪ ಅಂತ ಅನ್ಕೋತೀವಿ, ಏಕೆಂದರೆ ಅದೇ ಥರ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಅಮ್ಮ ಪ್ರಸಾದ ಇಲ್ಲಿಗೆ ಕೊಟ್ಟು ಕಳಿಸಿದ್ರು. ನಾವು ಅಲ್ಲೊಂದು ಸ್ವಲ್ಪ ತಿಂದ್ವಿ. ಇವ್ನು ಬಂದಿರಲಿಲ್ವಲ್ಲ, ಇಲ್ಲೇ ಇದ್ನಲ್ಲ, ಅದಕ್ಕೋಸ್ಕರ ಮಗನಿಗೆ ಕೊಟ್ಬಿಡು ಅಂತ, ಮೊಮ್ಮಗನಿಗೆ ಕೊಡು ಅಂತ ಅಮ್ಮ ಕೊಟ್ಟರು. ತಗೊಂಡು ಬಂದೆ. ಇವಾಗ ಇವನಿಗೆ ತಿನ್ನೋಕೆ ಕೊಡ್ತಾಯಿದ್ದೀನಿ. ನಿಮಗೂ ಕೂಡ ಇರಲಿ ಅಂತ ತೋರಿಸ್ದೆ. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದಿದ್ದು ಪ್ರಸಾದನ ತೋರಿಸ್ತಾ ಇದ್ದೀನಿ. ತಗೊಳ ತಿನ್ಕೊ. ಅದಕ್ಕೆ ಕಾಯಿ ತುಪ್ಪ ತುಂಬಿರ್ತಾರಲ್ಲ, ತಿನ್ಕೊ. ಅವನಿಗೊಂದು ಸ್ವಲ್ಪ ಮಡಗು, ಅಮಿತ್ಗೂ ಸ್ವಲ್ಪ ಇಡೋ. ಅವನು ಸ್ವಲ್ಪ ತಿನ್ನೋದು ಬೇಡವಾ? ತುಂಬ ಇಷ್ಟ ಮಕ್ಕಳಿಗೆ, ತುಂಬ ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಇಷ್ಟ, ತುಂಬ ಚೆನ್ನಾಗಿರುತ್ತೆ ಅದು. ಅದಕ್ಕೋಸ್ಕರ ಜೋರು ಮಳೆ ಬರ್ತಾಯಿದೆ, ಅದಕ್ಕೆ ಒಂದು ಸ್ವಲ್ಪ ವಾಯ್ಸ್ ಜೋರಾಗಿ ಕೊಡ್ತಾಯಿದ್ದೀನಿ, ನಿಮಗೆ ಕೇಳಿಸಲ್ಲ ಅಂತ ಅಂದ್ಕೊಂಡು. ಇದನ್ನು ನಾವು ಕಾಯಿ ಏನು ಅಲ್ಲಿ ತುಪ್ಪ ತುಂಬಿರ್ತಾರೆ, ಕಾಯಿ ತುಪ್ಪದ ಕಾಯಿ ಅಂತ ಹೇಳ್ತಾರಲ್ಲ, ಆ ತುಪ್ಪನ ಅಲ್ಲಿ ಒಡೆದು ನಮಗೆ ಒಂದು ಬಾಟ್ಲಲ್ಲಿ ಹಾಕಿ ಕೊಟ್ಟಿರ್ತಾರೆ. ಮನೆಗೆ ಪ್ರಸಾದನ ತಗೊಬಂದಮೇಲೆ ಆ ತುಪ್ಪನ ಮಿಕ್ಸ್ ಮಾಡಿಕೊಂಡು ಪ್ರಸಾದಕ್ಕೆಲ್ಲವ ತಿನ್ನೋ ಅಂಥದ್ದು. ಆ ತುಪ್ಪ ಏನು ವೇಸ್ಟ್ ಮಾಡಲ್ಲ, ತುಂಬ ಚೆನ್ನಾಗಿರುತ್ತೆ. ಮಳೆ ಹಿಂಗೆ ಜೋರು ಬರ್ತಾಯಿದೆ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ಸಖತ್ತು ಜೋರು ಮಳೆ, ಯಪ್ಪ ವಿಪರೀತ ಮಳೆ. ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ. ಅಲ್ಲಿ ಹೋಗಿ ತೋರಿಸ್ತೀನಿ. ಮಳೆ ಜೋರು ಮಳೆ, ಸಿಕ್ಕಾಪಟ್ಟೆ ಸಖತ್ತಾಗಿ ಉಯ್ತೈತೆ ನೋಡಿ. ಎಲ್ಲ ನೀರೆಲ್ಲ ಹೆಂಗೆ ಬರ್ತಾಯಿದೆ ಮಳೆ ನೋಡಿ. ಸಖತ್ ಮಳೆ, ಜೋರು ಮಳೆ, ಪಟ 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 ಅಂತ ಬರ್ತೈತೆ. ಎಲ್ಲ ಕಡೆ ಮಳೆ, ಜೋರು ಮಳೆ ಆಗೋಗಿದೆ.
ನನ್ನ ವಾಯ್ಸ್ ಕೇಳ್ತಿದೆ ಅಂತ ಅನ್ಕೋತೀನಿ ನಿಮಗೆ. ಸ್ವಲ್ಪ ಜಾಸ್ತಿ ಜೋರಾಗಿ ವಾಯ್ಸ್ ಕೊಟ್ಕೊಂಡು ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಮಳೆ ಸೌಂಡ್ಗೆ ನನ್ನ ವಾಯ್ಸ್ ಕೇಳಿಸಲ್ಲ ಅಂತ ಅಂದ್ಕೊಂಡು. ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಸದ್ಯ ನಾವು ಮನೆಗೆ ಬಂದ್ವಲ್ಲ, ಅದೇ ಇಲ್ಲ ಅಂತಂದರೆ ಅಲ್ಲೇ ಇದ್ದಿದ್ರಂತೂ ಅಷ್ಟೇ ನಮ್ಮ ಕತೆ. ಅಲ್ಲೇ ಇರಬೇಕಾಗಿತ್ತು ಮಳೆ ನಿಂತೋವರೆಗೂ. ನಿಮ್ಮ ಮನೇಲೆಲ್ಲ ಕೆಲಸ ಇದೆ. ನವೀನ್ ಕೂಡ ಇವತ್ತು ಬೇಗನೆ ಬಂದರು ಕೆಲಸ ಮುಗಿಸ್ಕೊಂಡು. ಮಳೆ ಅಂತೆ ಅಲ್ಲೂ ಕೂಡ, ಅಲ್ವೇನ್ರಿ ರೀ? ಅಲ್ವಾ? ಮಳೆ ಅಲ್ವಾ? ಅಲ್ವೇ? ಬಂದ ತಕ್ಷಣ ಕಾಫಿ ಸೌಂಡ್ ಆಗ್ತಾ ಇದೆ. ಕಾಫಿ ಮಾಡ್ಕೋತವ್ರೆ. ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ತಿಂದಿದ್ದು ಲೇಟ್ ಆಗಿತ್ತಲ್ವ, ಅದಕ್ಕೋಸ್ಕರ ಊಟ ಮಾಡಿರಲಿಲ್ಲ. ಬಂದು ಊಟ ಮಾಡ್ತಾ ಇದ್ದೆ. ಅವರೇ ನಾನು ಕಾಫಿ ಮಾಡ್ಕೋತೀನಿ ಅಂತ ಹೇಳಿ ಅವ್ರಿಗೆ ಮತ್ತು ಮಗನಿಗೆ ಇಬ್ರಿಗೂ ಕೂಡ ಕಾಫಿ ಮಾಡ್ಕೋತಾವ್ರೆ. ಚಳಿಗೆ ಮಳೆಗೆ ಕಾಫಿ ಚೆನ್ನಾಗಿರುತ್ತೆ ಅಂತ. ಅದು ಕಾಂಬಿನೇಷನ್ ಆಗಿ ಏನಾದರೂ ಮಾಡಬೇಕಿತ್ತು, ಆದರೆ ಕೆಲಸ ಇದ್ದಾವೆ, ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಅದಕ್ಕೋಸ್ಕರ ರಾತ್ರಿ ಏನಾದರೂ ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾತ್ರಿ ಊಟಕ್ಕೆ. ಹ್ಞೂ ಅಂತಾನೆ. ನಮ್ಮ ಮನೇಲಿ ಉಪ್ಪು ಸಾಂಬಾರು ತಿನ್ನಲ್ಲ ಫ್ರೆಂಡ್. ನನ್ನ ಮಗ ಉಪ್ಪು ಸಾಂಬಾರು ಅಂದರೆ ಹ್ಞೂ ಅಂತಾರೆ. ಇಬ್ಬರು ಅಷ್ಟೇ ಉಪ್ಪು ಸಾಂಬಾರು ತಿನ್ನಲ್ಲ. ಒನ್ ಟೈಮಿಗೆ ಮಾಡಿಕೊಂಡು ಊಟ ಮಾಡೋಣ, ಉಪ್ಪು ಸಾರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಖಂಡಿತ ಹ್ಞೂ ಅಂತಾರೆ. ಸೊಪ್ಪು ತೊಗೊಬಂದಿದ್ದೀನಿ, ಸೊಪ್ಪು ಬೇಳೆ ಹಾಕಿ ಸೂಪರಾಗಿರೋ ಉಪ್ಪು ಸಾಂಬಾರು ಮಾಡ್ತೀನಿ. ಅವರು ಹ್ಞೂ ಅಂದರು ಅಷ್ಟೇ, ಹ್ಞೂ ಅಂದರು ಅಷ್ಟೇ. ನಾನು ಉಪ್ಪು ಸಾಂಬಾರು ಇವತ್ತು ಮಾಡಲೇಬೇಕು, ಯಾಕೆಂದರೆ ಉಪ್ಪು ಸಾಂಬಾರು ಮಾಡಿ ತುಂಬ ದಿನ ಆಗಿದೆ. ಉಪ್ಪು ಸಾರು ಮಾಡಿ ಊಟ ಮಾಡಲೇಬೇಕು ಅಂತ. ಇವಾಗ ಇನ್ನೇನು ಇನ್ನು ಮುಂದೆ ಏನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೋಡಿ ಅಲ್ಲಿ ರಾಸಿ ಬಟ್ಟೆ ಬಿದ್ದಿದ್ದಾವೆ. ಒಬ್ಬ ದೇವರೇ, ರಾಸಿ ಬಟ್ಟೆ ಬಿದ್ದಿದ್ದಾವೆ. ಸಿಂಕಲ್ ರಾಸಿ ಪಾತ್ರೆ ಬಿದ್ದಿದ್ದಾವೆ. ಎಲ್ಲ ಕೂಡ ಇವಾಗ ಬಟ್ಟೆ ಮಡಚಬೇಕು, ಪಾತ್ರೆ ತೊಳಿಬೇಕು. ಹೀಗೆ ಸೊಪ್ಪು ನೋಡಿ, ಮೆಂತ್ಯ ಸೊಪ್ಪು ಕೂಡ ಐತೆ, ಅದನ್ನೆಲ್ಲ ಬಿಡಿಸಿಡ್ಬೇಕು. ಸೊಪ್ಪುಗಳೆಲ್ಲ ಬಿಡಿಸಿಡ್ಬೇಕು, ಕೆಲಸ ಐತೆ. ನಾವಿನ್ನು ನೋಡಿ ಸೂಪರ್ ಕಾಫಿ ಮಾಡ್ತಾ ಇದ್ದಾರೆ. ಕಾಫಿ ಟೀ ಅವರೇ ಮಾಡೋದು ನಮ್ಮ ಮನೇಲಿ. ನಾವೇನು ಕಾಫಿ ಟೀ ಏನು ಕುಡಿಯಲ್ಲ. ಬೆಳಗ್ಗೆ ಅಂತ ತಲೆನೂ ಬಾಚಿಲ್ಲ ನನಗೆ. ವಿಡಿಯೋ ಇತ್ತು, ಎಡಿಟ್ ಮಾಡ್ತಾ ಕೂತ್ಕೊಬಿಟ್ಟೆ. ಟೈಮ್ ಆಗೇ ಹೋಯ್ತು. ಅಮ್ಮ ಅಷ್ಟ್ರಲ್ಲಿ ಫೋನ್ ಮಾಡಿದ್ರಲ್ಲ, ಇನ್ನು ಹೋದ್ರೆ ಅವ್ನು ಬರೋದು ಲೇಟ್ ಅಂತೆ ಅಂತ ಹೇಳಿ, ಅದಕ್ಕೋಸ್ಕರ ರಾಖಿ ಕಟ್ಕೊಂಡು ಬರೋಣ ಅಂತ ಹೋಗಿದ್ದಷ್ಟೇ. ಕಾಫಿ ಮಾಡಿದೆ, ಕಾಫಿ ಘಮ ಘಮ ಅಂತ ಇದೆ. ನಾನು ಕಾಫಿ ಕುಡಿಯಲ್ಲ, ಇಷ್ಟ ಆಗಲ್ಲ. ಈಗ ತಾನೇ ಊಟ ಮಾಡಿದ್ದೀನಿ. ಮತ್ತು ಬೆಳಗ್ಗೆ ಶಾವಿಗೆ ಪಾಯಸ ಮಾಡಿದ್ನಲ್ಲ, ಅದನ್ನು ಕೂಡ ತಿಂದೆ. ಬೆಳಗ್ಗೆಯಿಂದ ತಿಂದಿರಲಿಲ್ಲ, ಅದಕ್ಕೋಸ್ಕರ. ಹಾಂ ನೋಡಿ ಫ್ರೆಂಡ್, ಇವಾಗ ರಾಖಿ ಹಬ್ಬದ ಸಂಭ್ರಮ ನಡೀತಾ ಇದೆ. ತಮ್ಮದಿರ್ಗೆ ಅಕ್ತಿರು ರಾಖಿ ಕಟ್ತಾ ಇದ್ದಾರೆ. ಸಮಿತಾ ತಮ್ಮಂಗೆ, ಸಮಿತಾ ತಮ್ಮದಿರ್ಗೆ, ಅಣ್ಣಂಗೆ ತಮ್ಮಂಗೆ, ಇವಳು ತಮ್ಮದಿರ್ಗೆ. ಇದೊಂದು ಚೋಟು ನೋಡಿ ಹೆಂಗ್ ಕೂತದೆ. ಇನ್ನು ನನ್ನ ಮೈದನ ಮಗಳು ಮತ್ತು ಅನಿತು ಮಗಳು ಇಬ್ಬರು ಕೂಡ ಸೇರಿ ರಾಖಿನ ಕಟ್ಟೋದು ಅಂತ ಹೇಳಿ ಮೇಲ್ಗಡೆ ನನ್ನ ಮೈದನ ಮನೆಗೆ ಕರ್ಕೊಂಡೋದ್ರು. ಮಕ್ಕಳು ಬರೋದು ಸ್ವಲ್ಪ ಲೇಟ್ ಆಯಿತು. ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಲೇಟಾಗಿ ಬಂದರು. ಟೈಮ್ ಬಂದು ಇನ್ನೇನು ಹತ್ತತ್ರ 9:30 ಹತ್ತತ್ರ ಆಗಿತ್ತು. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೇನು ಮಲಗೋ ಟೈಮು ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ರಾಖಿನ ಕಟ್ತಾಯಿದ್ರು. ಈ ರಾಖಿನ ಕಟ್ಟೋದು ರಕ್ಷಾ ಬಂಧನ ಅಂತ ಹೇಳೋದು, ಒಂದು ರಕ್ಷಣೆ ಕೊಡಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕಟ್ಟುವಂಥದ್ದು. ಹೀಗೆ ನನ್ನ ಮಕ್ಕಳಿಗೆ ಅವರಿಬ್ಬರು ಕೂಡ ಹರಿಸಿ, ಒಳ್ಳೆಯದಾಗಲಿ, ನಿಮಗೆ ಒಂದು ರಕ್ಷಣೆ ಥರ ಇರಲಿ, ನೀವು ಏನೇ ಕೆಲಸ ಮಾಡಿದ್ರೂ ಎಲ್ಲ ಯಶಸ್ಸು ಸಿಗಲಿ, ಚೆನ್ನಾಗಿ ಓದಿ, ಈ ಸಲ ಇಬ್ಬರು ಕೂಡ SLC ಅಲ್ವಾ, ಚೆನ್ನಾಗಿ ಓದಿ ಪಾಸ್ ಮಾಡಿ ಅಂತ ಹೇಳಿ ಇಬ್ಬರು ಕೂಡ ರಾಖಿನ ಕಟ್ತಾಯಿದ್ರು. ಮಧ್ಯದಲ್ಲಿ ನೋಡಿ ನಮ್ಮ ದೀಪಣ್ಣ ಮಗ ಕೂತಿದ್ದಾನೆ, ನಿಮಗೆ ಕಾಣಿಸ್ತಿದೆಯಾ? ಅವನಿಗೂ ಕೂಡ ರಾಖಿನ ಕಟ್ಟಬೇಕು ಅಂತ ಹೇಳಿ ಅವರು ಒಂದು ರಾಖಿನ ಕಟ್ತಾಯಿದ್ರು. ಅವನಿಗೂ ಕೂಡ ಅದು ಹೆಂಗೆ ಆಡ್ತಾಯಿತ್ತು ಅಂದರೆ, ರಾಖಿ ಕಟ್ಟುವಾಗ ಏನೋ ಮಾಡ್ತವ್ರೆ, ನನಗೆ ಏನೋ ಇದು ಮಾಡ್ತವ್ರೆ ಅಂತ ಪಾಪ ತುಂಬ ಭಯಪಡ್ತಾಯಿತ್ತು, ಏನೋ ಮಾಡಿಬಿಡ್ತಾರೆ ಅಂತ ಹೇಳಿ. ಆಗ ಸರಿಯಲ್ಲ, ಏನೂ ಮಾಡಲ್ಲ ಇರಪ್ಪ ಅಂತ ಹೇಳಿದ್ರು. ಇನ್ನೂ ಇಬ್ಬರು ಅಕ್ಷತೆ ಕೊಡ್ತಾವ್ರೆ, ನಮಗೆ ಒಳ್ಳೆಯದಾಗಲಿ, ಆಶೀರ್ವಾದ ಮಾಡ್ರು, ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಅವು ಕೂಡ ಹಂಗೆ ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರ್ಕೊಳ್ಳಿ, ಕೆಲಸಕ್ಕೆ ಸೇರಿಕೊಂಡು ಸಂಪಾದನೆ ಮಾಡಿ ಅಂತ ಹೇಳಿ, ಮೊದಲನೇ ಸಂಬಳ ನಮಗೆ ತಂದುಕೊಡ್ಲಿ ಅಂತ ಈ ಥರ ಎಲ್ಲ ಕಾಮಿಡಿ ಮಾಡ್ತಾಯಿದ್ರು. ಸರಿ ಅಂತ ಹೇಳಿ
ಅದಕ್ಕೂ ಕೂಡ ರಾಖಿ ಕಟ್ತಾವ್ರೆ ನೋಡಿ. ಯಾವ ಥರ ಅದು ಹಠ ಮಾಡ್ತಾವನೆ, ಏನೋ ಮಾಡ್ತಾರೆ ನಮಗೆ, ಬೇಡ ಬೇಡ ಈ ಅಂತ ಹಠ ಮಾಡ್ತಾಯಿತ್ತು ಪಾಪ. ಅದು ಹಂಗಿದ್ರು ಕೂಡ ಬಿಡ್ದೇನೆ ರಾಖಿನ ಕಟ್ಟಿರೋದು. ನಮಗಂತೂ ನಕ್ಕು ನಕ್ಕು ಸಾಕಾಯಿತು. ರಾಖಿ ಎಲ್ಲ ಕಟ್ಟಾದ್ಮೇಲೆ ಸ್ವೀಟ್ ತಿನ್ಸಿದ್ರೆ ಮಳ್ಳ ಕೂತ್ಕೊಂಡು ಸ್ವೀಟ್ ತಿಂದ. ಇವಾಗ ರಾಖಿ ಎಲ್ಲ ಕಟ್ಬಿಟ್ಟು ಅಣ್ಣ ತಮ್ಮದಿರಿಗೆ ಸ್ವೀಟೆಲ್ಲ ತಿನ್ನಿಸೋದು. ಅವರು ಸ್ವೀಟು, ನಾನು ಈಗ ಹಾಲ್ಕೀರು ಮಾಡಿದ್ದೆ, ಹಾಗೆ ನನ್ನ ವಾರ್ಗಿತಿನೂ ಕೂಡ ಹಾಲ್ಕೀರು ಮಾಡಿದ್ಲು. ಇನ್ನು ಅನಿತಾ ಸ್ವೀಟ್ನ ತೊಗೊಬಂದಿದ್ಲು. ನಾವು ಯಾವುದೇ ಥರ ಸ್ವೀಟ್ ತೊಗೊಬರಲಿಲ್ಲ, ಮನೆಯಲ್ಲೇ ಮಾಡಿದ್ವಿ. ಇನ್ನು ಸ್ವೀಟೆಲ್ಲ ತಿನ್ಸಲ್ಲ ಆದಮೇಲೆ ಅವ್ರಿಗೂ ಕೂಡ ಅಕ್ಷತೆನ ಹಾಕಿ ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿ ಅವರು ಕೂಡ ವಿಶಸ್ ಮಾಡಿದ್ರು. ಇನ್ನು ಗಿಫ್ಟ್ ಏನಪ್ಪ ಅಂತ ಹೇಳಿದ್ರೆ, ಪಾಪ 3 ಜನನೂ ಸೇರಿ ಚಾಕ್ಲೇಟ್ ಕೊಟ್ಟರು. ಅವ್ರಿಗೆ ಬೇಜಾರು ಮಾಡ್ಕೋತಿದ್ದು, ಏನರೋ ಇದು 3 ಜನನೂ ಚಾಕ್ಲೇಟಿಗೆ ತಂದಿದ್ದೀರಲ್ಲ ಅಂತ. ಅದಕ್ಕೆ ನಾನು ಈಸ್ಕೊಳ್ರವ, ನೆಕ್ಸ್ಟ್ ಸಲ ಏನಾದರೂ 3 ಜನ ಮಾತಾಡಿಕೊಂಡು ಏನಾದರೂ ಗಿಫ್ಟ ತೊಗೊಬಂದು ಕೊಡ್ತಾರೆ ಅಂತ ನಾನು ಅವ್ರಿಗೂ ಕೂಡ ಹೇಳಿದೆ. ಏನಾದರೂ ಗಿಫ್ಟ್ ತಂದು ಕೊಡ್ರು ಅಂತ. ಸರಿ ಆಯಿತು ಬಿಡಿ, ನೆಕ್ಸ್ಟ್ ಸಲಿಗೆ ಚಿನ್ನನ ಬೆಳ್ಳಿನೋ ತಂದು ಕೊಡ್ತೀನಿ ಅಂತ ಆ ಹುಡುಗರು ಕೂಡ ಕಾಮಿಡಿ ಮಾಡ್ತಾಯಿದ್ರು, ಮಕ್ಕಳು ಎಲ್ಲ ಸೇರಿ. ಹೀಗೆ ಇವತ್ತಿನ ರಾಖಿ ಹಬ್ಬ ಈ ಥರ ನಡೀತು. ಈ ಬ್ಲಾಗ್ ಹೇಗಿತ್ತು ನಿಮಗೆ? ಈ ರಾಖಿ ಹಬ್ಬದ ಸಂಭ್ರಮ ಹೇಗಿತ್ತು? ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.